ಭ್ರಷ್ಟಾಚಾರ, ಶಿಕ್ಷಣ ಇಲ್ಲ, ಇದರಲ್ಲಿ ಯುವಕರು ಹೇಗೆ ಮುಂದೆ ಏನು ಮಾಡಬೇಕು? ಒಬ್ಬ ಯುವಕನ ಕನಸುಗಳಿವು. ಬದಲಾವಣೆ ಆಗಬೇಕು, ದೇಶ ಉದ್ಧಾರ ಆಗಬೇಕು ಅಂತ ಮನಸಾರೆ ಬಯಸ್ತೀರ. ಈಗ ನಿಜಕ್ಕೂ ಏನಾದರೂ ಬದಲಾಗತ್ತೆ, ಹೊಸದಾಗತ್ತೆ ಅನ್ಕೋತೀರ. ಬದಲಾಯಿಸ್ತೀವಿ, ಕಿತ್ತು ಹಾಕ್ತೀವಿ, ಉರುಳಿಸ್ತೀವಿ ಅಂತೀರ. ಆದರೆ ರಾಜಕಾರಣಿಗಳು ನಗ್ತಾರೆ. ಯಾರ ವಿರುದ್ಧ ಕ್ರಾಂತಿ ಮಾಡೋ ಪರಿಸ್ಥಿತಿ ಬಂದಿದೆಯೋ ಅವ್ರನ್ನ ಆರಿಸಿದ್ಯಾರು? ಆಚಾರ್ಯಜಿ ನಮಸ್ಕಾರ. ಈಗ ನಡೀತಿರೋ ಆಂದೋಲನವನ್ನು ಜೆನ್ ಝಿ ಆಂದೋಲನ ಅಂತ ಕರೆಯಲಾಗ್ತಿದೆ. ಇದರಲ್ಲಿ 2 ವಿಷಯಗಳು ಕಾಣ್ತಿವೆ. ಒಂದು, ದಬ್ಬಾಳಿಕೆ ಕಾಣ್ತಿದೆ. ಭ್ರಷ್ಟಾಚಾರ, ಶಿಕ್ಷಣ ಇಲ್ಲ, ಎಲ್ಲರೂ ಹೊರಗಿದ್ದಾರೆ, ಹೋಗಬೇಕಾಗತ್ತೆ. ಯಾರೆಲ್ಲ ಯುವಕರಿದ್ದಾರೋ ಅವರೆಲ್ಲ ಗಲ್ಫ್ ದೇಶಗಳಿಗೆ ಹೋಗ್ತಾರೆ. ಅಲ್ಲಿ ಯಾವುದೇ ಕೌಶಲ್ಯದ ಕೆಲಸ ಇರಲ್ಲ. ದಂಗೆಯ ಆರಂಭ ಎಲ್ಲೋ ಒಂದು ಕಡೆ ಸೋಷಿಯಲ್ ಮೀಡಿಯಾದಿಂದಲೂ ಆಗ್ತಿತ್ತು. ಟಿಕ್ಟಾಕ್ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಅವರನ್ನು ಟ್ಯಾಗ್ ಮಾಡಿ ಅಂತ. ಮತ್ತು ಅಲ್ಲಿ ಈಗೇನಾಗತ್ತೆ, ವಿಪರೀತ ಅಸ್ಥಿರತೆ ಇದೆ. ಮುಂದೇನಾಗತ್ತೆ ಅಂತ ಯಾರೂ ಊಹಿಸುವಂತೆಯೂ ಇಲ್ಲ. ಕೆಲ ಯುವ ನಾಯಕರಿದ್ದಾರೆ, ಅವರಿಗೆ ಹೇಳಲಾಗ್ತಿದೆ, ನೀವು ಬನ್ನಿ ನಮ್ಮನ್ನು ಕಾಪಾಡಿ ಅಂತ. ಹಾಗಾಗಿ ನನ್ನ ಪ್ರಶ್ನೆ ಏನಂದರೆ, ಯುವಕರು ಹೇಗೆ ಮುಂದೆ ಏನು ಮಾಡಬೇಕು? ಕೊನೆಗೆ ನಮಗೆ ಅನ್ಸೋದೆ ನಾವು ಹೊರಗೆ ಹೊರಟೋಗೋಣ, ಅಥವಾ ಎಲ್ಲಾದ್ರೂ ಹೋಗಿ ನಮ್ಮ ಪಾಡಿಗೆ ನಾವಿರೋಣ ಅಂತ. ನೋಡಿ, ಇದಂತೂ ಅದೇ ಹಾರ್ ಬ್ರೇಕ್ ಇದ್ದಾಗೆ. ನೀವು ಒಬ್ಬ ಯುವಕನ ಎಲ್ಲ ಕನಸುಗಳು ಮತ್ತು ಆಸೆಗಳನ್ನು ತಗೊಂಡು ಬೀದಿಗಿಳ್ತೀರ. ನೀವು ಮನಸಾರೆ ಬಯಸ್ತೀರ ಬದಲಾವಣೆ ಆಗಬೇಕು, ದೇಶ ಉತ್ತಮವಾಗಬೇಕು, ನೆಮ್ಮದಿ ಬರಬೇಕು, ಜನ ಓದಬೇಕು, ಬರೀಬೇಕು, ಸಮೃದ್ಧಿಯೂ ಬರಬೇಕು, ಏನೇನು ಒಳ್ಳೆ ವಿಷಯಗಳಿವೆಯೋ ಅದೆಲ್ಲ ಬರಬೇಕು. ನೀವಿದೆಲ್ಲ ಬಯಸ್ತೀರ. ಆಮೇಲೆ ಒಂದಿನ ನೀವು ನೋಡ್ತೀರ, ಆಕಾಶ ಮೊಳಗುತ್ತಿದೆ ಕ್ರಾಂತಿಯ ಘೋಷಣೆಗಳಿಂದ. ನಿಮ್ಗನ್ಸುತ್ತೆ ಆ ದಿನ ಬಂದೇ ಬಿಡ್ತು. ನಿಮ್ಗನ್ಸುತ್ತೆ ಈಗ ನಿಜಕ್ಕೂ ಏನಾದರೂ ಬದಲಾಗತ್ತೆ, ಹೊಸದಾಗತ್ತೆ ಅಂತ. ಮತ್ತು ನಿಮ್ಮ ಆಸೆಗಳೆಲ್ಲ ಆವತ್ತೇ ಪೂರ್ತಿಯಾಗಿ ನುಚ್ಚುನೂರಾಗತ್ತೆ. ಯಾವತ್ತೂ ಯಾರಾದರೂ ನಿಮಗೆ ನೆನಪಿಸ್ತಾರೋ, ಯಾರೋ ಹೇಳಿದ್ರು ಅಂತ. ಎಷ್ಟು ಬದಲಾದರೂ ಎಲ್ಲವೂ ಮೊದಲಿನಂತೆಯೇ ಇರುತ್ತೆ. ಈಗ ನೀವೇನು ಮಾಡ್ತೀರಾ? ಎಲ್ಲಿಯವರೆಗೆ ಪರಿಸ್ಥಿತಿ ಕೆಟ್ಟದಾಗಿತ್ತೋ ಅಲ್ಲಿಯವರೆಗೆ ನಿಮಗೊಂದು ಆಸೆ ಇತ್ತು, ಒಂದಿನ ಕ್ರಾಂತಿಯಾಗತ್ತೆ ಮತ್ತು ಆ ದಿನ ಏನಾದರೂ ಒಳ್ಳೇದಾಗತ್ತೆ ಅಂತ. ನೀವು ಯಾರ ಭರವಸೆ ಮೇಲೆ ಬದುಕ್ತೀರಾ? ಆಮೇಲೆ ಉಳಿಯೋದೊಂದೇ, ನಡೀರಿ ಎಲ್ಲಾದರೂ ಬೇರೆ ಕಡೆ ಹೋಗೋಣ. ಅಥವಾ ಇಲ್ಲೇ ಇರಬೇಕು ಅಂದರೆ ನಿರಾಸಕ್ತಿಯಿಂದ ಯಾವ ಆಸೆಯೂ ಇಲ್ಲದೆ ಇರಬೇಕು. ಮತ್ತು ಯಾರಾದರೂ ದೊಡ್ಡ ಯೋಧ ಆಗ್ತೀನಿ ಅಂತಿದ್ರೆ, ಕ್ರಾಂತಿವೀರ ಆಗ್ತೀನಿ ಅಂದರೆ ಅವನಿಗೂ ಇದೇ ಹೇಳ್ತೀರಾ, ನೋಡಪ್ಪ ಇದರಿಂದೇನೂ ಆಗಲ್ಲ, ಸುಮ್ಮನೆ ನಿನ್ನ ಬದುಕು ಮತ್ತು ನಿನ್ನ ಕೆರಿಯರ್ ಮೇಲೆ ಗಮನ ಕೊಡು. ನಾವು ತುಂಬ ಕ್ರಾಂತಿಗಳನ್ನು ನೋಡಿದೀವಿ. ಒಂದಿಷ್ಟು ಬದಲಾವಣೆ ಅಂತೂ ಬಂದೇ ಬರುತ್ತೆ. ಆದರೆ ಎಷ್ಟು ಅಷ್ಟಕ್ಕೆ ಒಬ್ಬ ರಾಜಿ ಆಗ್ಬಿಟ್ರೆ, ಅದರಲ್ಲೂ ಒಬ್ಬ ಯುವಕ ರಾಜಿ ಆದರೆ ಆಮೇಲೆ ಮುಗ್ದೇ ಹೋಯ್ತು. ಅಷ್ಟರಿಂದ ನಿಮ್ಮ ಹೊಟ್ಟೆ ತುಂಬಲ್ಲ. ನಿಜಕ್ಕೂ ಎಷ್ಟು ಬದಲಾವಣೆ ನೀವು ಬಯಸ್ತಿದ್ದೀರೋ ಅದರ 100ನೇ ಒಂದು ಭಾಗವನ್ನು ತರಲಾರದು ಒಂದು ಯಶಸ್ವಿ ಕ್ರಾಂತಿಯು. ಮೊನ್ನೆ ಅರಬ್ ಸ್ಪ್ರಿಂಗ್ ಆಯಿತು. ಅದು ಅರಬ್ ದೇಶಗಳಲ್ಲಿ ಇತ್ತು. ಎಷ್ಟು ಬದಲಾಯಿತು? ಮತ್ತು ರಾಜಕಾರಣಿಗಳು ನಗ್ತಾರೆ, ಸರ್ವಾಧಿಕಾರಿಗಳು ನಗ್ತಾರೆ. ಅವ್ರು ಹೇಳ್ತಾರೆ, ಮಾಡ್ಕೊಡ್ರಪ್ಪ ಕ್ರಾಂತಿ, ನಾವು ನಿಮ್ಮ ಬೇಡಿಕೆಗಳನ್ನು ಕೆಲವೊಮ್ಮೆ ಪೂರ್ತಿಯಾಗಿ, ಕೆಲವೊಮ್ಮೆ ಸ್ವಲ್ಪ ಮಟ್ಟಿಗೆ ಒಪ್ಕೊಂಡು ಬಿಡ್ತೀವಿ. ಪೂರ್ತಿಯಾಗಿ ಸೋಲೋ ಕ್ರಾಂತಿಗಳು ಕಡಿಮೆ. ಎಲ್ಲ ಕ್ರಾಂತಿಗಳಲ್ಲೂ ಒಂದಿಷ್ಟು ಬೇಡಿಕೆಗಳನ್ನಂತೂ ಒಪ್ಕೊಂಡೇ ಬಿಡ್ತಾರೆ, ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ. ಮತ್ತು ಇದೇ ಕ್ರಾಂತಿಗಳ ಅತಿ ದೊಡ್ಡ ದುರಂತ. ಮೇಲ್ನೋಟಕ್ಕೆ ನೋಡಿದ್ರೆ ಅನ್ಸುತ್ತೆ ಕ್ರಾಂತಿಯಲ್ಲಿ ಏನೋ ದಮ್ಮಿತ್ತು ಅಂತ, ಸ್ವಲ್ಪನಾದರೂ ಯಶಸ್ಸು ಸಿಕ್ತು ಅಂತ. ಎಲ್ಲಿ ಸಿಕ್ತು? ಏನಾಯಿತು? ಯಾಕೆ ಸಿಗಲ್ಲ? ಯಾಕಂದರೆ ನೀವು ಹೊರಗಿನ ಬದಲಾವಣೆ ಮೇಲೆ ಆಸೆ ಇಟ್ಟು ಕೂತಿದ್ರಿ, ಅದಕ್ಕೆ ಸಿಗಲ್ಲ. ನೀವು ಅನ್ಕೊಂಡಿದ್ರಿ ನಿಮ್ಮ ಈ ಕೆಟ್ಟ ಪರಿಸ್ಥಿತಿಗೆ ಕಾರಣ ಈ ವ್ಯವಸ್ಥೆ ಅಂತ.
ಮತ್ತು ಹೀಗೆ ಯೋಚಿಸೋದು ತುಂಬ ಆಕರ್ಷಕ ಅನ್ಸುತ್ತೆ. ನಾನಂತೂ ಒಳ್ಳೆ ಮನುಷ್ಯ. ಇವತ್ತು ನಾನು ಕೆಟ್ಟ ಪರಿಸ್ಥಿತಿಯಲ್ಲಿದ್ದೀನಿ ಅಂದರೆ ಈ ಕೊಳೆತ ವ್ಯವಸ್ಥೆನೇ ಕಾರಣ. ಬದಲಾಯಿಸ್ತೀವಿ, ಕಿತ್ತು ಹಾಕ್ತೀವಿ, ಉರುಳಿಸ್ತೀವಿ. ಇತ್ತೀಚೆಗೆ ನಡೀತಿದ್ದಲ್ಲ, ಏನದು ಸಿಸ್ಟಮ್ ಕಿತ್ತಾಕ್ತೀವಿ. ಕೇಳೋಕ್ ಚೆನ್ನಾಗಿದೆ, ಅದರಲ್ಲೊಂದು ಅಹಂಕಾರ ಇದೆ. ಏನು? ನಾನು ಸರಿ ಇದ್ದೀನಿ, ಸಿಸ್ಟಮ್ ಕೆಟ್ಟಿದೆ. ನೀವೇ ಸರಿ ಇದ್ದಿದ್ರೆ ಸಿಸ್ಟಮ್ ಇಷ್ಟು ಕೆಟ್ಟು ಹೋಗೋಕೆ ಹೇಗೆ ಸಾಧ್ಯವಿತ್ತು? ತಪ್ಪು ಕೇವಲ ಬೇರೆಯವ್ರದ್ದ? ತಪ್ಪು ಕೇವಲ ಆ ಕುರ್ಚಿ ಮೇಲೆ ಕೂತಿರೋರದ್ದ? ಬಹಳಷ್ಟು ಕ್ರಾಂತಿಗಳು ಪ್ರಜಾಪ್ರಭುತ್ವದಲ್ಲೇ ನಡೀತಿವೆ, ಡೆಮೋಕ್ರಸಿಸಲ್ಲೇ ನಡೀತಿವೆ. ಯಾರ ವಿರುದ್ಧ ಕ್ರಾಂತಿ ಮಾಡೋ ಪರಿಸ್ಥಿತಿ ಬಂದಿದೆಯೋ ಅವರನ್ನ ಆರಿಸಿದ್ಯಾರು? ಒಳಗಿನ ಸ್ವಾತಂತ್ರ್ಯ ಇಲ್ದಾಗ ಹೊರಗಿನ ಸ್ವಾತಂತ್ರ್ಯದ ದುರುಪಯೋಗವೇ ಆಗತ್ತೆ. ಆದರೆ ನಮಗಿದನ್ನ ಒಪ್ಕೊಳ್ಳೋಕೆ ಇಷ್ಟ ಆಗಲ್ಲ. ಅದರಲ್ಲೂ ಯೌವನದಲ್ಲಂತೂ ಖಂಡಿತ ಇಷ್ಟ ಆಗಲ್ಲ. ಅದೇ ಅನ್ಸುತ್ತೆ, ಬರೀ ಸಿಸ್ಟಮ್ ಕಿತ್ತಾಕ್ಬಿಡು. ನಾನು ಈ ಜುನೂನ್ಗೆ ಬೆಲೆ ಕೊಡ್ತೀನಿ. ಚಲೋ, ಯಾರಲ್ಲೋ ಆ ತಾಕತ್ತಿದೆ, ಬೀದಿಗಿಳಿದು ಏನೋ ಮಾಡ್ತಿದ್ದಾನೆ, ಮುಂದೆ ಬರ್ತಿದ್ದಾನೆ, ಒಳ್ಳೆ ವಿಷಯ. ಆದರೆ ನನಗಿದ್ದೂ ಗೊತ್ತು, ಇದೆಲ್ಲ ಫೇಲ್ ಆಗತ್ತೆ. ನಮ್ಮ UP ಬಿಹಾರದಲ್ಲಂತೂ 50%ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರ್ತಾರೆ. ಯಾರು ಯಾವತ್ತಾದರೂ ಯಾವುದಾದ್ರೊಂದು ಜನ ಆಂದೋಲನದಲ್ಲಿ ಭಾಗವಹಿಸಿರ್ತಾರೆ. ಅದರರ್ಥ ಇಷ್ಟೇ, ಹೈವೇ ಜಾಮ್ ಮಾಡಿಬಿಡು, ಟ್ರೈನ್ ಮುಂದೆ ಕೂತ್ಕೋ, ಯಾವುದೋ ಸರ್ಕಾರಿ ಆಫೀಸ್ಗೆ ನುಗ್ಗು, ಜೈಲ್ಗೆ ಮುತ್ತಿಗೆ ಹಾಕು, ಇಷ್ಟೆ. ಧರಣಿ, ಪ್ರತಿಭಟನೆ, ಬಾವುಟ ಹಿಡಿದು ಅಂಗಡಿಗಳ ಶಟರ್ ಇಳಿಸು. ತುಂಬ ಜನ ಮಾಡಿರ್ಬೋದು. ಏನು ಸಿಕ್ತು? ನಗ್ತಾರೆ. ಇವರೆಲ್ಲ ನಗ್ತಾರೆ, ತುಂಬ ನಗ್ತಾರೆ. ಈ ನಮ್ಮವರಿದ್ದಾರಲ್ಲ, ನಾಯಕರು, ರಾಜಕಾರಣಿಗಳು, ತುಂಬ ನಗ್ತಾರೆ. ಅಂತಾರೆ ಆಗಲಿ, ಒಳ್ಳೇದಾಯ್ತು, ಯಾರೋ ಹೊಸ ಯುವ ನಾಯಕ ಹುಟ್ಟಿದ್ದಾನೆ, ಒಂದಿಷ್ಟು ಗುಂಪು ಸೇರಿಸಿದ್ದಾನೆ, ತುಂಬ ಹುಮ್ಮಸ್ಸಿದೆ, ಘೋಷಣೆ ಕೂಗಿಸ್ತಿದ್ದಾನೆ. ಒಳ್ಳೇದು, ಮಾಡ್ಲಿ ಬಿಡು. ಒಂದು ವೇಳೆ ಇವನು ಗೆದ್ದರೆ, ಒಂದು ವೇಳೆ ಇವನು ಸೋತರೆ ಧೂಳಾಗ್ತಾನೆ, ಮತ್ತು ಒಂದು ವೇಳೆ ಗೆದ್ದರೆ ನಮ್ಮಂತೆಯೇ ಆಗ್ತಾನೆ. ಮಾಡ್ಲಿ ಬಿಡು. ಇವನ ಅತಿ ದೊಡ್ಡ ಸೋಲು ಅಂದರೆ ಇವನು ಗೆಲ್ಲೋದೆ. ಯಾಕಂದರೆ ಒಂದು ವೇಳೆ ಇವನು ಗೆದ್ದರೆ ಪೂರ್ತಿ ನಮ್ಮಂತೆಯೇ ಆಗ್ತಾನೆ. ಮಾಡ್ಲಿ ಬಿಡು. ಅತಿ ದೊಡ್ಡ ಕ್ರಾಂತಿ ಅಂದರೆ ಒಬ್ಬ ಜಾಗೃತ ಮನುಷ್ಯ. ಕ್ರಾಂತಿಯ ಮೂಲ ಇರೋದು ವ್ಯಕ್ತಿ. ಅರ್ಥ ಆಗ್ತಿದೆಯಾ? ಈ ಸಮಾಜ ಅಂದ್ರೇನು? ಸಮಾಜ ಒಂದು ಸಿದ್ಧಾಂತ. ಸಮಾಜವಂತೂ ಒಂದು ಸಿದ್ಧಾಂತ. ಜೀವಂತ ಘಟಕ ವ್ಯಕ್ತಿನೇ ಅಲ್ವಾ? ಹಾಗಾಗಿ ಕ್ರಾಂತಿಯು ವ್ಯಕ್ತಿಯ ಮಟ್ಟದಲ್ಲೇ ಸಾಧ್ಯ. ವ್ಯಕ್ತಿಗಳೆಲ್ಲ ಮಲಗಿದ್ದಾರೆ, ನಂದಿ ಹೋಗಿದ್ದಾರೆ, ಮತ್ತು ಗುಂಪು ಕೂಗ್ತಿದೆ, ಕ್ರಾಂತಿ ಕ್ರಾಂತಿ ಅಂತ. ಇದೊಂದು ತಮಾಷೆ ಅಷ್ಟೇ, ಬೇರೇನಿದೆ? ಬೆಂಕಿಯ ಜ್ವಾಲೆ ಆಮೇಲೆ ಬೇಕು, ಮೊದಲು ಇಲ್ಲಿ ಬೇಕು. ನಿಜವಾದ ಕ್ರಾಂತಿ ನಡೆಯೋದು ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ. ಕಾಲೇಜು ಮುಚ್ಚಿಸಿ ಅಲ್ಲ, ಘೋಷಣೆ ಕೂಗಿಸಿ ಅಲ್ಲ, ಕಾಲೇಜು ತೆರೆಸಿ ಕ್ಲಾಸ್ ರೂಮ್ ನಡೆಸೋದಿದೆಯಲ್ಲ, ಅದನ್ನ ಕ್ರಾಂತಿ ಅಂತಾರೆ. ಒಬ್ಬ ಯೋಗ್ಯ ಶಿಕ್ಷಕ ಕೂತಿರ್ತಾನಲ್ಲ ತನ್ನ ವಿದ್ಯಾರ್ಥಿಗಳ ಮುಂದೆ, ಅಲ್ಲಿ ನಡೀತಿರುತ್ತೆ ಕ್ರಾಂತಿ. ಆಮೇಲೆ ಅವನು ಸಮಾಜಶಾಸ್ತ್ರನಾದರೂ ಪಾಠ ಮಾಡಲಿ, ಇಲ್ಲ ವಿಜ್ಞಾನನಾದರೂ ಪಾಠ ಮಾಡಲಿ, ಅಲ್ಲಿ ನಡೀತಿರುತ್ತೆ ಕ್ರಾಂತಿ. ಅದಕ್ಕೆ ಸರ್ವಾಧಿಕಾರಿಗಳಿಗೆ ಯೂನಿವರ್ಸಿಟಿಗಳಂದ್ರೆ ಆಗಲ್ಲ. ನೋಡಿ, ಅಮೆರಿಕದಲ್ಲಿ ಹಾರ್ವರ್ಡ್ನಲ್ಲಿ ಈಗ ಏನು ನಡೀತಿದೆ ಅಂತ. ಯಾಕಂದ್ರೆ ನಿಜವಾದ ಕ್ರಾಂತಿ ಶಿಕ್ಷಣನೇ.
ಆಮೇಲೆ ಒಂದಿಷ್ಟು ಹೋರಾಟಗಳು ನಡೆದ್ರೂ ಅವು ಸಣ್ಣ ಪುಟ್ಟ ಉದ್ದೇಶಗಳಿಗಾಗಿ ನಡೆಯುತ್ತೆ. ತೀರಾ ಸಣ್ಣ ಉದ್ದೇಶಗಳಿಗಾಗಿ ಹೋರಾಟ ನಡೆಯುತ್ತೆ. ಅದರಿಂದ ಆಗ್ಬೇಕಾಗಿರೋದೇನೂ ಇಲ್ಲ. ಒಂದು ಗುಂಪು ಹೋರಾಟ ಮಾಡುತ್ತೆ ಮೀಸಲಾತಿ ಬೇಕು ಅಂತ. ಇನ್ನೊಂದು ಗುಂಪು ಹೋರಾಟ ಮಾಡುತ್ತೆ ಮೀಸಲಾತಿ ಬೇಡ ಅಂತ. ಒಂದು ರಾಜ್ಯದಲ್ಲಿ ಹೋರಾಟ ಆಗುತ್ತೆ ಆ ನದಿ ನೀರು ತಡೆದು ನಿಲ್ಲಿಸಿ ಅಂತ. ಇನ್ನೊಂದು ರಾಜ್ಯದಲ್ಲಿ ಹೋರಾಟ ಆಗುತ್ತೆ ನಮಗೆ ನೀರು ಬೇಕು ಅಂತ. ಸರ್ಕಾರ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ ಅದರ ವಿರುದ್ಧ ಜನ ಬೀದಿಗಿಳಿತಾರೆ. ಈ ತರದ ಹೋರಾಟಗಳಾಗುತ್ತವೆ. ಇದರಿಂದ ಯಾವ ಮೂಲ ಬದಲಾವಣೆಯೂ ಆಗಲ್ಲ. ಬೆಳಗ್ಗೆ ಕಣ್ಪೂರ್ತಿಯಾಗಿ ತೆರೆದಿರೋದಿಲ್ಲ. ನೀವು ಸೂರ್ಯನ ಬೆಳಕು ನೋಡಲ್ಲ, ನೀವು ಸ್ಕ್ರೀನ್ ಬೆಳಕು ನೋಡ್ತೀರ. ಸರಿ ಹೇಳ್ತಿದ್ದೀನಲ್ವಾ? ಯಾರ್ಯಾರು ಕಣ್ ತೆರೆಯೋದು ಸ್ಕ್ರೀನ್ ಬೆಳಕು ನೋಡಿಯೇ? ಬೆಳಿಗ್ಗೆ ಎದ್ದ ತಕ್ಷಣ ಹಕ್ಕಿಗಳ ಕೂಗು ಕಿವಿಗೆ ಬೀಳ್ತಾ? ಹಕ್ಕಿಗಳು ಚಿಲಿಪಿಲಿ ಅಂತವಾ ಬೆಳಿಗ್ಗೆ ಎದ್ರೆ? ಮೊದಲ ಸದ್ದು ಯಾವ್ದು ಬರುತ್ತೆ? ಬೀಪ್ 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 ನೋಟಿಫಿಕೇಶನ್. ಇದೇ ಬರೋದಲ್ವಾ? ಒಳ್ಳೆ ವಿಷಯ. ಆದರೆ ನನಗೆ ಬೇಸರ ಆಗೋದು ಯಾವಾಗ ಇದೆಲ್ಲವೂ ವ್ಯರ್ಥವಾಗೋದನ್ನು ನೋಡಿದಾಗ. ಈ ಮಾತು ಖಂಡಿತ ನಿಜಾನೆ. ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ ಮತ್ತು ಯುವಕರು ಸೋಷಿಯಲ್ ಮೀಡಿಯಾ ಬಳಸಿ ಆ ಭ್ರಷ್ಟಾಚಾರವನ್ನ ಬಯಲಿಗೆ ಹೇಳ್ತಿದ್ರು. ಮತ್ತು ಇದು ಖಂಡಿತ ಸಾಧ್ಯವಿದೆ. ಸರ್ಕಾರ ತಂದ ಆ ನಿರ್ಬಂಧಗಳ ಹಿಂದೆ ಅವರದೊಂದು ಉದ್ದೇಶ ಹೀಗೂ ಇರ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರೋ ಭ್ರಷ್ಟಾಚಾರದ ವಿರುದ್ಧದ ಮಾತುಗಳಿಗೆ ಬ್ರೇಕ್ ಹಾಕೋದು ಅಂತ. ಇದು ಖಂಡಿತ ಆಗಿರ್ಬೋದು. ನನಗೂ ಇದೆಲ್ಲ ಗೊತ್ತು. ಪ್ರತಿದಿನ ಓದ್ತಿದ್ದೀನಿ. ಹಲವು ದಿನಗಳಿಂದ ಇದೆಲ್ಲ ನಡೀತಿದೆ. ಆದರೂ ನಾನು ಅರ್ಥ ಮಾಡ್ಕೊಳ್ಳೋಕೆ ಬಯಸ್ತೀನಿ. ಒಳಗಿನ ಸ್ವಾತಂತ್ರ್ಯ ಎಲ್ಲಿದೆ? ಯಾವ ರಾಜಕಾರಣಿಗಳ ವಿರುದ್ಧ ಇಷ್ಟೊಂದು ಆಕ್ರೋಶ ಭುಗಿಲೆದ್ದಿತೋ ಅವರಿಗೆ ಮತ ಹಾಕಿದ್ಯಾರು? ಒಳಗಿನ ಸ್ವಾತಂತ್ರ್ಯ ಇದ್ದಿದ್ರೆ ಮೊದಲು ನಾವು ಇಂಥ ನಾಯಕರನ್ನ ಆರಿಸ್ತಿದ್ವಾ? ಹೇಳಿ. ನಮ್ಮ ಸ್ವಾತಂತ್ರ್ಯದ ಪರಿಸ್ಥಿತಿ ಹೇಗಿದೆ ಅಂದರೆ, ನಮ್ಮನ್ನು ಬಂದಿ ಮಾಡೋಕ್ಕೆ ಮನುಷ್ಯರೇ ಬೇಕಿಲ್ಲ, ಅಲ್ಗಾರಿದಮ್ ಸಾಕಾಗತ್ತೆ. ನಮಗೆ ಬೇಡಿಗಳನ್ನು ಈಗ ಅಲ್ಗಾರಿದಮ್ ತೊಡಸ್ತಿದೆ. ಮನುಷ್ಯರ ಅಗತ್ಯವೂ ಉಳಿದಿಲ್ಲ. ಮತ್ತು AI ಬಂದ ಮೇಲಂತೂ ಅಲ್ಗಾರಿದಮ್ಗಳು ಮತ್ತಷ್ಟು ಚೂಪಾಗ್ತಿವೆ. ನಿಮ್ಮ ಬಗ್ಗೆ ನಿಮ್ಗೆ ಎಷ್ಟು ತಿಳಿದಿಲ್ವೋ ಅದಕ್ಕಿಂತ ಹೆಚ್ಚು ಅಲ್ಗಾರಿದಮ್ಗೆ ತಿಳಿದಿದೆ. ಅದೀಗ ತತ್ವಜ್ಞಾನಿಯಾಗಿದೆ. ನಿಮಗೆ ಆತ್ಮಜ್ಞಾನ ಇರಲಿ ಬಿಡಲಿ, ಅದಕ್ಕೆ ನಿಮ್ಮ ತಲೆಯ ನಿಮ್ಮ ಮನಸ್ಸಿನ ಪೂರ್ತಿ ಜ್ಞಾನವಿದೆ. ಅದಕ್ಕೆ ಇದು ಕೂಡ ಗೊತ್ತು, ನೀವು ಹಗಲಿನಲ್ಲಿ ಲಾಗಿನ್ ಆದರೆ ನಿಮ್ಮ ಫೀಡ್ನಲ್ಲಿ ಏನು ಬರಬೇಕು ಮತ್ತು ರಾತ್ರಿ 2 ಗಂಟೆಗೆ ನೋಡಿದರೆ ಆಗ ಏನು ತೋರಿಸ್ಬೇಕು ಅಂತ ನೀವೇ ನೋಡಿ. ಅದು ರಾತ್ರಿ ತೋರಿಸೋ ವಿಚಾರಗಳನ್ನು ಹಗಲಿನಲ್ಲಿ ತೋರಿಸಲ್ಲ. ಯಾವುದೋ ಒಂದು ನಿರ್ದಿಷ್ಟ ದಿನ ತೋರಿಸೋದನ್ನು ಬೇರೆ ದಿನಗಳಲ್ಲಿ ತೋರಿಸಲ್ಲ. ಖಂಡಿತ ಸ್ವಾತಂತ್ರ್ಯ ಇರಬೇಕು, ಆದರೆ ಇನ್ನಷ್ಟು ಭದ್ರವಾದ ಬುನಾದಿಯ ಮೇಲೆ ಮತ್ತು ಉನ್ನತ ಗುರಿಗಳಿಗಾಗಿ. ಎಲ್ಲಿದ್ದಾರೆ ಆ ಯುವಕರು? ಈ ಭೂಮಿಗೆ ಎದುರಾಗಿರುವ ಅಕಾಲಿಕ ಸಾವನ್ನ ತಡೆಯೋಕೆ ದಂಗೆ ಏಳಲು ಸಿದ್ಧರಿರುವವರು? ಹೇಳಿ. ಕ್ರಾಂತಿಗಳು ಬೇಕು, ಆದರೆ ಸರಿಯಾದ ವಿಚಾರಗಳಿಗೆ ಬೇಕು, ಆಳವಾದ ವಿಚಾರಗಳಿಗೆ ಬೇಕು. ನೆನ್ನೆ ರಾತ್ರಿ ಅಥವಾ ಮೊನ್ನೆ ರಾತ್ರಿಯ ಮಾತಿದು. ಆ ಮೇಲ್ಸೇತುವೆ ಇದೆಯಲ್ಲ ನೋಯ್ಡಾದಲ್ಲಿ, ಸೆಕ್ಟರ್ 18ರಿಂದ ಫೋರ್ಟಿಸ್ ಕಡೆಗೆ ಹೋಗ್ತಲ್ಲ, ಅಲ್ಲಿ ಒಂದು ಕಾರ್ ಹೊತ್ತಿ ಉರ್ತಿತ್ತು. ಯಾರಾದರೂ ನೋಡಿದ್ರಾ? ರಾತ್ರಿ 11 ಗಂಟೆ ಸಮಯ ಇರ್ಬೋದು. ಉರಿತಿತ್ತು, ಭಯಂಕರವಾಗಿ ಉರ್ತಿತ್ತು. ಎಷ್ಟು ಉರ್ತಿತ್ತು ಅಂದ್ರೆ ಕಾರಿನ ಮಾಡೆಲ್, ಕಂಪನಿ ಯಾವುದೂ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಬೆಂಕಿಯ ಜ್ವಾಲೆಯಲ್ಲಿ ಅದು ಸಿಲುಕಿತ್ತು. ದೂರದಿಂದ ನೋಡಿದ್ರೆ ಯಾವ ಕಾರು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಮತ್ತು ಟ್ರಾಫಿಕ್ ಜಾಮ್ ಆಗಿತ್ತು.
ಟ್ರಾಫಿಕ್ ಜಾಮ್ ಆಗಿತ್ತು. ನಾನು ಆ ಕಡೆ ತಲುಪುವಷ್ಟರಲ್ಲಿ ಅಗ್ನಿಶಾಮಕ ದಳದವರು ಬಂದಿದ್ರು. ಅವರು ನೀರು ಹಾಕ್ತಿದ್ರು. ಆದರೂ ಅದು ಟ್ರಾಫಿಕ್ ಜಾಮ್ ಯಾಕಾಗಿತ್ತು? ನೋಡೋದಕ್ಕಾ? ಇಲ್ಲ, ನೋಡ್ತಿರ್ಲಿಲ್ಲ. ವಿಡಿಯೋ ಮಾಡ್ತಿದ್ರು. ಕಾರುಗಳ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ರು. ಡಿವೈಡರ್ ಇದೆ, ಆ ಕಡೆ ಕಾರು ಉರ್ತಿದೆ, ಈ ಕಡೆ ವಾಹನಗಳ ಮೇಲೆ ನಿಂತ್ಕೊಂಡು ಯಾರೋ ಬ್ಯಾನೆಟ್ ಮೇಲೆ ಹತ್ತಿ ನಿಂತಿದ್ದಾರೆ. ಒಬ್ನಂತೂ ಗಾಡಿಯ ಮೇಲ್ಛಾವಣಿ ಮೇಲೆಯೇ ನಿಂತಿದ್ದ. ಅಲ್ಲಿಂದ ವಿಡಿಯೋ ಮಾಡ್ತಿದ್ದ. ಯಾಕಂದ್ರೆ ಅಲ್ಲಿಂದ ದೃಶ್ಯ ಚೆನ್ನಾಗಿ ಸಿಗುತ್ತೆ, ಯಾವುದೇ ಅಡೆತಡೆ ಇರಲ್ಲ. ಆಮೇಲೆ ಅದ್ರ ಹಿಂದೆ ರೋಮಾಂಚಕ ಸಂಗೀತ ಹಾಕು, ಆಮೇಲೆ ಅದನ್ನು ಅಪ್ಲೋಡ್ ಮಾಡು, ವ್ಯೂಸ್ ಕಲೆ ಹಾಕು, ಲೈಕ್ಸ್ ಕಲೆ ಹಾಕು, ಅದರಿಂದ ಏನೇನು ಸಿಗುತ್ತೋ ಎಲ್ಲವೂ. ಹತ್ತೊಂಬತ್ತು ಯುವಕರ ಸಾವು. ಅವರಿಗೆ ಕೊಡಬಹುದಾದ ಅತಿ ದೊಡ್ಡ ಶ್ರದ್ಧಾಂಜಲಿ ಅಂದರೆ ಸಂಪೂರ್ಣ ಕ್ರಾಂತಿಯಾಗೋದು. ಅವರು ಕ್ರಾಂತಿ ಮಾರೋಕೆ ಅಂತಲೇ ಹೊರಟಿದ್ರು. ಕ್ರಾಂತಿಯಾಗಬೇಕು. ಅರ್ಥ ಆಗ್ತಿದ್ಯಾ? ಕೋಪ ಒಳ್ಳೆಯದೇ. ನಮಗೆ ಯೌವನದ ಹುಮ್ಮಸ್ಸು ಬೇಕು. ನಮಗೆ ಆ ಕೆರಳಿದ ಕಿಚ್ಚು ಬೇಕು, ಸರಿಯಾದ ಉದ್ದೇಶಕ್ಕಾಗಿ. ಇಲ್ಲದಿದ್ದರೆ ನಮ್ಮನ್ನ ಬಂಧನದಲ್ಲಿ ಇಟ್ಟಿದ್ದಾರಲ್ಲ, ಅವರು ಗೆದ್ದು ಬಿಡ್ತಾರೆ. ಖಂಡಿತ ಗೆದ್ದು ಬಿಡ್ತಾರೆ. ಕ್ರಾಂತಿಗೆ ಯಾವುದಾದ್ರೂ ಸಣ್ಣ ಗುರಿ ಕೊಟ್ಟರೆ ಆ ಬೆಂಕಿ ಆರಿ ಹೋಗುತ್ತೆ, ಆ ಗುರಿ ಸಿಕ್ಕಿಬಿಡುತ್ತೆ. ಕೇವಲ ಸರ್ಕಾರ ಕೆಡವಬೇಕು ಅನ್ನೋದೇ ಗುರಿಯಾಗಿದ್ರೆ ಸರ್ಕಾರ ಬಿದ್ದು ಹೋಗುತ್ತೆ. ಸರ್ಕಾರಗಳು ಎಷ್ಟೋ ಬರ್ತಾವೆ ಹೋಗ್ತಾವೆ. ಕೇವಲ ಯಾವುದೋ ನಿಯಮ ಬಂದಿದೆ, ಆ ನಿಯಮ ವಾಪಸ್ ಆಗಬೇಕು ಅನ್ನೋದೇ ಗುರಿಯಾಗಿದ್ರೆ ಆ ನಿಯಮ ವಾಪಸ್ ಆಗುತ್ತೆ. ಆದರೆ ಪರಿಸ್ಥಿತಿ ಪೂರ್ತಿಯಾಗಿ ಬದಲಾಗಲ್ಲ. ಒಳಗಿನ ಸ್ವಾತಂತ್ರ್ಯ ಬೇಕು. ಮತ್ತದರ ಅರ್ಥ ಇಷ್ಟೇ, ನನ್ನ ಮನಸ್ಸನ್ನು ಯಾರು ಆಕ್ರಮಿಸ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿರಬೇಕು. ಇಲ್ಲಿ ನನ್ನ ಮೇಲೆ ಯಾರನ್ನೂ ಸವಾರಿ ಮಾಡಲು ನಾನು ಬಿಡಲ್ಲ ಅಂತ. ಮತ್ತಿಲ್ಲಿ ನಿಮ್ಮ ಮೇಲೆ ಯಾರು ಸವಾರಿ ಮಾಡ್ತಾರೋ ಅವರು ಬಲವಂತದಿಂದಲೇ ಬೆದರಿಸಿಯೇ ಸವಾರಿ ಮಾಡ್ತಾರೆ ಅಂತೇನಿಲ್ಲ. ಅವ್ರ ಆಸೆ ಹುಟ್ಟಿಸಿಯೂ ಸವಾರಿ ಮಾಡ್ತಾರೆ. ಅವರು ದಾರಿ ತಪ್ಪಿಸಿಯೂ ಭ್ರಮೆ ಹುಟ್ಟಿಸಿಯೂ ಸವಾರಿ ಮಾಡ್ತಾರೆ. ಇದು ಒಳಗಿನ ಸ್ವಾತಂತ್ರ್ಯ. ಸೂಕ್ಷ್ಮವಾಗಿ ಗಮನಿಸಬೇಕು, ಒಳಗಿನಿಂದ ನನ್ನ ಮೇಲೆ ಯಾರು ಸವಾರಿ ಮಾಡ್ತಿದ್ದಾರೆ ಅಂತ. ಯಾರು ನನ್ನ ಆಲೋಚನೆಗಳ ಮೇಲೆ, ನನ್ನ ನಂಬಿಕೆಗಳ ಮೇಲೆ ಕೂತಿದ್ದಾರೆ. ಎಲ್ಲಿಂದ ಬರ್ತಿವೆ ನನ್ನ ಅಭಿಪ್ರಾಯಗಳು, ನನ್ನ ಸಂಸ್ಕಾರಗಳು. ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಮತ್ತು ಸೂಕ್ಷ್ಮವಾಗಿ ಗಮನಿಸಿದ ತಕ್ಷಣವೇ ಬೇಡಿಗಳು ಕರಗೋಕ್ ಶುರುವಾಗುತ್ತವೆ. ನಮ್ಮ ನೋಟದಲ್ಲಿಯೇ ಬೆಂಕಿ ಇರುತ್ತೆ. ಇದು ಸಂಪೂರ್ಣ ಕ್ರಾಂತಿ. ಹೌದು. ಆಮೇಲೆ ನಿಮ್ ಕಂಡ್ರೆ ಹೊರಗಡೆ ಯಾರೋ ಇದ್ದಾರೆ, ಇನ್ನು ಸರಪಳಿ ಹಿಡ್ಕೊಂಡೇ ನಿಂತಿದ್ದಾರೆ ಅಂತ. ಆಮೇಲೆ ಹೊರಗಡೆಯೂ ಅವ್ರ ಜೊತೆ ಹೋರಾಡಿ. ಆದರೆ ಒಳಗಿನಿಂದ ಇನ್ನೂ ಗುಲಾಮರಾಗಿದ್ದು ಮತ್ತು ಹೊರಗಡೆ ಬಂದೂಕುಗಳು, ಕತ್ತಿಗಳು, ಬೆಂಕಿಯ ಪಂಜುಗಳು. ಅಂದ್ರೆ ಏನೂ ಪ್ರಯೋಜನ ಇಲ್ಲ. ಹೌದಾ ಅಲ್ವಾ? ಸಣ್ಣ ವಿಷಯಕ್ಕಾಗಿ ಗಲಾಟೆ ಮಾಡಿದರೆ ಆ ಸಣ್ಣ ವಿಷಯವನ್ನೇ ನಿಮ್ಗೆ ಕೊಟ್ಟು ಬಿಡ್ತಾರೆ. ಗಲಾಟೆ ಮುಗೀತು. ನಿಮ್ಗೆ ಖುಷಿ ಆಗತ್ತೆ. ನಮ್ಮದೇ ಆದ ಆ್ಯಪ್ ಇದೆ, ಅದರಲ್ಲಿ ನಮ್ಮ ಗೀತಾ ಮತ್ತು ಉಳಿದೆಲ್ಲ ಕಾರ್ಯಕ್ರಮಗಳು ನಡೀತವೆ. ಇಲ್ಲಿ ಬುದ್ಧ ಇದ್ದಾರೆ, ಗೀತೆ ಇದೆ, ಉಪನಿಷತ್ ಇದೆ, ಅಷ್ಟಾವಕ್ರ ಇದ್ದಾರೆ. ಇವು ನನಗೆ ಸಿಕ್ತು, ನನ್ನ ಬದುಕು ಬದಲಾಯಿತು. ಇವು ನಿಮ್ಗೆ ಸಿಗುತ್ತವೆ, ನಿಮ್ಮ ಬದುಕು ಕೂಡ ಬದಲಾಗುತ್ತೆ. ನಿಜ ಹೇಳಬೇಕು ಅಂದರೆ ಲಕ್ಷಾಂತರ ಇಲ್ದಿದ್ರೂ ಕನಿಷ್ಠ ಸಾವಿರಾರು ಬದುಕುಗಳಂತೂ ಸಂಪೂರ್ಣವಾಗಿ ಬದಲಾಗಿವೆ.